ಹಲೋ ಹಾಯ್ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ 2 ಆಫ್ ರಾಮೋಜಿ ಫಿಲ್ಮ್ ಸಿಟಿ. ಸೊ ಇವತ್ತು ನಮ್ಮ ರಾಮೋಜಿ ಫಿಲ್ಮ್ ಸಿಟಿ ಡೇ 3ನೇ, ಬಟ್ ವ್ಲಾಗ್ 2 ಯಾಕಂದರೆ ಅಷ್ಟೊಂದು ಕವರ್ ಮಾಡಿದ್ವಿ. ಸೊ ಫಸ್ಟು ಅವತ್ತು ಮಧ್ಯಾಹ್ನ ಆದಮೇಲೆ ವಿ ವೆಂಟ್ ಟು ಸಾಹಸ್. ಇದು ಆ್ಯಕ್ಚುಲಿ ರೀಸೆಂಟಾಗಿ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಲಾಂಚ್ ಆಗಿರೋ ಒಂದು ಪಾರ್ಟ್. 2023 ಸ್ಟಾರ್ಟ್ ಆಗಿದ್ದಿಲ್ಲಿ. ಇರ್ ಆರ್ ಸೋ ಮೆನಿ ಆ್ಯಕ್ಟಿವಿಟೀಸ್. ನಿಮಗೆ ಮತ್ತು 4 ಆ್ಯಕ್ಟಿವಿಟೀಸ್ ಫ್ರೀಯಾಗಿ ಕೊಡ್ತಾರೆ, ಬಟ್ ಆ 4 ಆ್ಯಕ್ಟಿವಿಟೀಸ್ ಆಡೋಕೆ ಹೋಗ್ಬಿಡಿ, ಯಾವುದೂ ಚೆನ್ನಾಗಿರಲ್ಲ. ಬಟ್ ನಿಮಗೆ ಪೇಂಟ್ ಬಾಲು, ಬಂಜಿ ಜಂಪಿಂಗು ಅದೆಲ್ಲ ಮಾಡೋದಿದ್ರೆ ಮತ್ತು ಕಾರ್ ರೇಸಿಂಗ್ ಅದೆಲ್ಲ ಮಾಡೋದಿದ್ರೆ ಯು ಗೈಸ್ ಕ್ಯಾನ್ ಗೋ ಫಾರ್ ಇಟ್. ಸೊ ನಾವೆಲ್ಲೇನು ಆಡಿಲ್ಲ, ವಿಚ್ ವಾಸ್ ನಾಟ್ ವರ್ದಿ ದ 4 ರೈಡ್ಸ್. ಸೊ ಅದಕ್ಕೋಸ್ಕರ ನಾವು ವಿ ವೆಂಟ್ ಟು ದ ಲೈವ್ ಪರ್ಫಾರ್ಮೆನ್ಸ್. ಇಲ್ಲಿ 3D ಸೂಟ್ ಹಾಕ್ಕೊಂಡು ಹೇಗೆ 3D ಆ್ಯನಿಮೇಷನ್ಸ್, ಇವಾಗ ಈ ಮಾರ್ವೆಲ್, DC ಸೂಪರ್ ಹೀರೋ ಮೂವೀಸಲ್ಲಿ ಹೇಗೆ ಅವರು ಗ್ರೀನ್ ಸ್ಕ್ರೀನ್ ಇಟ್ಕೊಂಡು ಒಂದು ಶೂಟಿಂಗ್ ಮಾಡ್ತಾರೆ, ಹೇಗೆ ಒಂದು ಮೋಷನ್ ಕ್ಯಾಪ್ಚರ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ, ಅದನ್ನು ನೀವು ನೋಡ್ಬೋದು. ಸೊ ನೀವು ನೋಡ್ಬೋದು ಒಂದು ಸೈಡ್ ಆರ್ಟಿಸ್ಟು ಬರೀ ಒಂದು ಚೇರ್ ಎತ್ತಿರೋದು, ಅದು ಆ್ಯಕ್ಚುಲಿ ನಿಮ್ಮ ಸ್ಕ್ರೀನಲ್ಲಿ ಅವರೊಂದು ಕಲ್ಲು ಎತ್ತಿರೋ ಥರ ಅನಿಸುತ್ತೆ. ಸೊ ಅಲ್ಲಿ ಒಂದು ವರ್ಚುವಲ್ ರಿಯಾಲಿಟಿ ಲೋಕನೇ ಇದೆ, ಅದು ಹೇಗೆ ಕ್ರಿಯೇಟ್ ಆಗೋರುತ್ತೆ ಅನ್ನೋದು ಒಂದು ತೋರಿಸಿದ್ರು, ವಿಚ್ ವಾಸ್ ಎ ವೆರಿ ವೆಲ್ ನೋನ್ ಎಕ್ಸ್ಪೀರಿಯನ್ಸ್. ಮತ್ತು ಲಂಡನ್ ಬ್ರಿಡ್ಜಲ್ಲಿ ನಾವು ಹೇಗೆ ನಡ್ಕೊಂಡು ಹೋಗ್ತಿದ್ದೀವಿ ಅಂತ ನೀವು ನೋಡ್ಬೋದು. ಆ್ಯಕ್ಚುಲಿ ಬರೀ ನಾವಲ್ಲಿ ಸುಮ್ಮನೆ ಒಂದು ರಾಕ್ ಮೇಲೆ ನಡ್ಕೊಂಡು ಹೋಗ್ತಿದ್ದು. ಸೊ ದಿಸ್ ಈಸ್ ದ ಬೇಸಿಕ್. ಇವಾಗ ಎಷ್ಟೋ ಜನ ಪಾಂಡಿಚೇರಿಗೆ ಹೋಗ್ತಿರೋ ಇದನ್ನೆಲ್ಲ ನೋಡೋಕ್ಕೆ, ಬಟ್ ರಾಮೋಜಿ ಫಿಲ್ಮ್ ಸಿಟಿಲಿ ಸೇಮ್ ಇದೇ ಥರ ಒಂದು ಯುರೋಪಿಯನ್ ಸಿಟಿನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೆಟ್ ಥರ. ಸೊ ಇಲ್ಲಿ ಎಷ್ಟೊಂದು ಮೂವಿ ಸಾಂಗ್ಸ್ ಎಲ್ಲ ಶೂಟಿಂಗ್ ಆಗುತ್ತೆ. ಅದಾದಮೇಲೆ ವಿ ವೆಂಟ್ ಟು ದ ಏರ್ಪೋರ್ಟ್ ಸೆಟ್. ಎಷ್ಟೋ ತೆಲುಗು ಮೂವೀಸ್, ಕನ್ನಡ ಮೂವೀಸ್ ಇಲ್ಲೇ ಬಂದು ಶೂಟ್ ಮಾಡಿದ್ದಾರೆ, ವಿಚ್ ಈಸ್ ಅ ವರ್ಚುವಲ್ ಏರ್ಪೋರ್ಟ್ ಸೆಟ್. ಬಟ್ ಪ್ಲೀಸ್ ಹೋಗ್ಬಿಡಿ, ಬಿಕಾಸ್ ದಿಸ್ ಇಸ್ ನಾಟ್ ವೆಲ್ ಮೇಂಟೈನ್ಡ್. ತುಂಬಾ ಕೆಟ್ಟದಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನು. ಸೊ ಇಲ್ಲಿ ಯಾವ್ದಾದ್ರು ಮೂವೀಸ್ ಶೂಟ್ ಆಗಿದೆಯೋ ಇಲ್ವೋ ಅನ್ನೋದು ಡೌಟ್ ನಮಗೆ, ಯಾಕಂದರೆ ಅಷ್ಟು ತುಂಬ ವರ್ಸ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದಾದಮೇಲೆ ವಿ ವೆಂಟ್ ಟು ದ ಫೇಮಸ್ ಹವಾ ಮೆಹಲ್. ಜೈಪುರ್ ಆಡಿಯನ್ಸಿಗೆ ಗೊತ್ತಿರ್ಬೋದು ಹವಾ ಮೆಹಲ್ ಏನು ಅಂತ. ಇಟ್ ಈಸ್ ವೆರಿ ವೆಲ್ ನೋನ್ ಲವರ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೇಮ್ ಹವಾ ಮೆಹಲ್ನ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಎಷ್ಟೋ ಮೂವೀಸ್ದು ಸಾಂಗ್ಸ್ ಎಲ್ಲ ಇಲ್ಲಿ ಶೂಟ್ ಆಗಿದೆ. ಫಾರ್ ಎಕ್ಸಾಂಪಲ್ ದಿಲ್ವಾಲೆದು ಗೇವಾ ಸಾಂಗು, ಆಮೇಲೆ ನಮ್ಮ ಕನ್ನಡದಲ್ಲೇ ಸುದೀಪ್ ಅವ್ರದ್ದು ಒಂದು ಫೇಮಸ್ ಸಾಂಗ್ ಇದೆ, ಅದು ಕೂಡ ಇಲ್ಲೇ ಶೂಟ್ ಆಗಿದೆ, ಮೈ ಆಟೋಗ್ರಾಫ್ ಪಿಕ್ಚರ್ದು. ಹಾಗೆ ನೀವು ನೋಡ್ಬೋದು ಆ್ಯಕ್ಚುಲಿ ತುಂಬಾ ಖರ್ಚು ಮಾಡಿದ್ದಾರೆ ಈ ರಾಮೋಜಿ ಫಿಲ್ಮ್ ಸಿಟಿಗೆ. ಫಸ್ಟು ನಾವು ಪೇ ಮಾಡಿದಾಗ ಯಾಕೆ ಇಷ್ಟೊಂದು ಪೇ ಮಾಡಿದ್ವಿ ಅನಿಸುತ್ತು, ಬಟ್ ಒನ್ಸ್ ವಿ ಟೋರ್ ದ ಹೋಲ್ ರಾಮೋಜಿ ಫಿಲ್ಮ್ ಸಿಟಿ ವಿ ಥಾಟ್ ಇಟ್ಸ್ ವರ್ತ್ ಎವ್ರಿ ಪೆನ್ನಿ. ಇದು ಚೈನೀಸ್ ಗಾರ್ಡನ್. ಜಪಾನಲ್ಲಿ ಹೇಗಿದೆಯೋ ಅದೇ ಥರ ಒಂದು ಚೈನೀಸ್ ಗಾರ್ಡನ್, ಬಾನ್ಸಾಯ್ ಗಾರ್ಡನ್ ವಿತ್ ಆಲ್ ದ ಫೌಂಟೇನ್ಸ್, ಎವ್ರಿಥಿಂಗ್ ಈಸ್ ಕನ್ಸ್ಟ್ರಕ್ಟೆಡ್ ಓವರ್ ಹಿಯರ್. ನೀವು ವಿಕ್ರಮ್ ಅವ್ರದ್ದು ಐ ಮೂವಿ ನೋಡಿರ್ಬೋದು, ಆ ಐ ಮೂವಿನ ಇಲ್ಲೇ ಶೂಟ್ ಮಾಡಿದ್ದು. ಅದರಲ್ಲಿ ಒಂದು ಸಾಂಗ್ ಬರುತ್ತೆ, ಆ ಸಾಂಗ್ ಇಲ್ಲೇ ಶೂಟ್ ಆಗಿರೋದು. ಅದಾದಮೇಲೆ ದೀಸ್ ಆರ್ ದ ನ್ಯೂ ಅಟ್ರಾಕ್ಷನ್ಸ್ ಇನ್ ರಾಮೋಜಿ ಫಿಲ್ಮ್ ಸಿಟಿ. ಒನ್ ಇಸ್ ದ ಬಟರ್ಫ್ಲೈ ಪಾರ್ಕ್. ಇದೆಲ್ಲ ನಿಮಗೆ 1700 ಅಪ್ರಾಕ್ಸಿಮೇಟ್ ಫಿಗರಲ್ಲಿ ಆಗೋ ಟಿಕೆಟ್ ಪ್ರೈಸಲ್ಲಿ ಇದೆಲ್ಲ ಬರುತ್ತೆ. ಸೊ ವಿ ವೆಂಟ್ ಟು ದ ಬಟರ್ಫ್ಲೈ ಪಾರ್ಕ್. ಅದಾದಮೇಲೆ ದಿಸ್ ವಾಸ್ ರಿಯಲಿ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ಸ್ ಅಂತಲೇ ಹೇಳ್ಬೋದು. ಒಂದು ಬರ್ಡ್ ಪಾರ್ಕ್ ಇತ್ತು, ಆಲ್ ದಿಸ್ ಅಕ್ವಾಟಿಕ್ ಅನಿಮಲ್ಸ್, ಡಕ್, ಅಲ್ಲಿ ನೀವು ಫೌಂಟೇನು ನೋಡ್ಬೋದು, ತುಂಬ ಚೆನ್ನಾಗೇ ಮಾಡಿದರು. ಇದನ್ನೆಲ್ಲ ನೋಡಿ ದ ಫ್ಲೆಮಿಂಗೋ, ಪಿಂಕ್ ಫ್ಲೆಮಿಂಗೋ, ಇಂಡಿಯಾದಲ್ಲಿ ಸಿಗಲ್ಲ ಈ ಫ್ಲೆಮಿಂಗೋ. ಈ ಥರ ತುಂಬ ರೇರ್ ಸ್ಪೀಶೀಸ್ ಇದನ್ನು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಇಟ್ಟಿದ್ರು. ಆ್ಯಂಡ್ ದೀಸ್ ಅಟ್ರಾಕ್ಷನ್ಸ್ ಆರ್ ಫ್ರಮ್ ದ ಪಾಸ್ಟ್ 2 years. 2023 ಆದಮೇಲೆ ಈ ಅಟ್ರಾಕ್ಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿರೋದು. ಅದ್ರ ಮುಂಚೆ ಈ ಅಟ್ರಾಕ್ಷನ್ಸ್ ಎಲ್ಲ ಇರಲಿಲ್ಲ. ದೆರ್ ವಾಸ್ ಆಲ್ಸೋ ಎ ಪ್ಯಾರೆಟ್ ಪಾರ್ಕ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾರೆಟ್, ಮಕಾವ್ಸ್, ಆಫ್ರಿಕನ್ ಪ್ಯಾರೆಟ್ಸ್, ಎವ್ರಿಥಿಂಗ್ ವಾಸ್ ದೇರ್. ಪ್ಲೀಸ್ ಕಮೆಂಟಲ್ಲಿ ಹಾಕ್ಬೇಡಿ ಪ್ಯಾರೆಟ್ ಹತ್ರ ಮಾತಾಡೋದ ಅಂತ. ಯಾರೂ ಮಾತಾಡೋಕ್ಕೆ ಹೋಗಿಲ್ಲ ನಾವು, ಯಾಕಂದರೆ ಅವುಗಳು ಅವಳ ಲೋಕದಲ್ಲೇ ಇರ್ತವೆ, ಅನಿಮಲ್ಸ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ಮನಾಗಿದ್ವಿ. ಸೊ ನಾನು ಲಾಸ್ಟ್ ಟೈಮ್ 2019 ಪ್ರೀ ಕೋವಿಡ್ ಇಯರಲ್ಲಿ ಒಂದು ಸತಿ ರಾಮೋಜಿ ಫಿಲ್ಮ್ ಸಿಟಿ ವಿಸಿಟ್ ಮಾಡಿದ್ದೆ. ಆವಾಗ ಇದು ಯಾವುದೂ ಅಟ್ರಾಕ್ಷನ್ಸ್ ಇರಲಿಲ್ಲ. ಸೊ ನಾನು ನಮ್ಮ ಹುಡುಗರು ಕೂಡ ಹೇಳಿದೆ ಈ ಥರದ್ದು ಯಾವುದೂ ಅಟ್ರಾಕ್ಷನ್ಸ್ ಇರಲ್ಲ ಅಂದ್ಕೊಂಡು. ಬಟ್ ವಿ ವರ್ ಆ್ಯಕ್ಚುಲಿ ವೆರಿ ಡಿಲೈಟೆಡ್ ಈ ಅಟ್ರಾಕ್ಷನ್ಸ್ ಎಲ್ಲ ನೋಡಿ. ಇಟ್ಸ್ ನಾಟ್ ಜಸ್ಟ್ ದ ಫಿಲ್ಮ್ ಸಿಟೀಸ್, ಇಟ್ಸ್ ನಾಟ್ ಜಸ್ಟ್ ದ ಫಿಲ್ಮ್ ಸೆಟ್ಸ್, ಎವ್ರಿಥಿಂಗ್ ಎಲ್ಸ್. ಇವಾಗ ನೀವು ನೋಡ್ಬೋದು ದಿಸ್ ಆಸ್ಟ್ರಿಚಸ್. ನೀವು ಆ್ಯಕ್ಚುಲಿ ಮೈಸೂರಂಥ ಝೂಗೆ ಹೋದರೂ ನಿಮ್ಗೆ ಆಸ್ಟ್ರಿಚಸ್ ಕಾಣಕ್ಕೆ ಸಿಗಲ್ಲ. ಸೊ ಆಸ್ಟ್ರಿಚಸ್, ಆ್ಯಂಡ್ ದೇ ಹ್ಯಾವ್ ಮೇಡ್ ಎ ಬ್ಯೂಟಿಫುಲ್ ಬೊನ್ಸಾಯ್ ಗಾರ್ಡನ್. ಓಕೆ, ಕೃಪಾಲ್ ಕೇವ್ಸ್ ಅಂತ ಮಾಡಿದಾರೊಂದು. ದಿಸ್ ಆರ್ ಆಲ್ ಅಟ್ರಾಕ್ಷನ್ಸ್. ಇದು ಯಾವುದು ಫಿಲ್ಮ್ ಸೆಟ್ಸ್ ಅಲ್ಲ, ಇದು ಬಂದಿರೋ ಟೂರಿಸ್ಟ್ಗೋಸ್ಕರ, ಅವ್ರ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿರೋ ಒಂದು ಕೇವ್ಸು. ಸೊ ಒಳಗಡೆ ಹೋದರೆ ಸೊ ನಿಮ್ಗೊಂಥರ ಅಜಂತಾ ಎಲ್ಲರೋ ಒಳಗಡೆ ಹೋದಂಗೆ ಫೀಲ್ ಇರುತ್ತೆ. ನಾವು ಫುಲ್ ವೀಡಿಯೋ ಆ್ಯಕ್ಚುಲಿ ಮಾಡಿದ್ದೀವಿ, ಒಳಗಡೆ ಫುಲ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ತೋರಿಸ್ಬೇಕು ಅಂತ. ಸೊ ಇಟ್ ಈಸ್ ಜಸ್ಟ್ ಲೈಕ್ ಆ ಓಲ್ಡ್ ಸ್ಟೋನ್ ಏಜಲ್ಲಿ ಹೇಗೆ ದ ಪ್ರೈಮ್ಯಾಟ್ಸ್ ದೇ ಯೂಸ್ ಟು ಹಿಟ್ ಆನ್ ಸ್ಟೋನ್ಸ್, ದೇ ಯೂಸ್ ಟು ಮೇಕ್ ಆರ್ಟ್ ಸ್ಕ್ರಿಪ್ಚರ್ಸ್ ಆನ್ ಸ್ಟೋನ್ಸ್ ಅಲಾಂಗ್ ದಿಸ್ ಬುದ್ಧಿಸ್ಟ್ ಮೊನಾಸ್ಟರೀಸಲ್ಲಿ. ಈ ಬುದ್ಧಿಸಮ್ ಅವರು ಹೇಗೆ ಕೂತಿರ್ತಿದ್ರು, ಹೇಗೆ ಮೆಡಿಟೇಟ್ ಮಾಡ್ತಿದ್ರು, ಆ ಟೈಮಲ್ಲಿ ಅಜಂತಾ ಎಲ್ಲೋರ ಕೇವ್ಸ್ ಹೇಗಿತ್ತು, ಅದನ್ನೆಲ್ಲ ಒಂಥರ ಸೆಟ್ ಥರ ಕ್ರಿಯೇಟ್ ಮಾಡಿ ತೋರಿಸಿದ್ದಾರೆ. ಫಿಲ್ಮ್ ಶೂಟಿಂಗಿಗೆ ಬಿಟ್ಟರು ಚೆನ್ನಾಗಿರೋದೇನೋ ನೋಡಿ, ನಾಗಬಾಬಾ. ಸೊ ಫಿಲ್ಮ್ ಶೂಟಿಂಗ್ ಬಿಟ್ಟರು ಚೆನ್ನಾಗಿರ್ಬೋದೇನೋ, ಬಟ್ ಇಟ್ ವಾಸ್ ರಿಯಲಿ ವರ್ತ್ ಆನ್ ಎಕ್ಸ್ಪೀರಿಯನ್ಸ್. ಬಟ್ ಹಾರರ್ ಸಮ್ ಎಕ್ಸ್ಪೀರಿಯನ್ಸ್ ಆಗಿ ಏನಿರಲಿಲ್ಲ,
ಇಟ್ ವಾಸ್ ಎ ಡಿಲೈಟ್ಫುಲ್ ಎಕ್ಸ್ಪೀರಿಯನ್ಸ್ ಓನ್ಲಿ. ಇದು ಒಂದು ಬುದ್ಧ ತೋರಿಸಿದ್ರು, ಅದು ಚೆನ್ನಾಗಿತ್ತು. ಅದಾದ್ಮೇಲೆ ವಿ ವೆಂಟ್ ಟು ದ ಬಾನ್ಸಾಯ್ ಗಾರ್ಡನ್. ಬಾನ್ಸಾಯ್ ಅಂದ್ರೆ ತುಂಬಾ ಕುಬ್ಜ ಮರಗಳು ಅಂತ ಹೇಳ್ತಾರೆ. ಈ ಮರಗಳನ್ನ ಕಟ್ಟಿಬಿಡ್ತಾರೆ, ರೂಟ್ಸ್ಗೆ ಮತ್ತು ಸಾಯಿಲ್ಗೆ ಕಟ್ಬಿಡ್ತಾರೆ. ಅದರಿಂದ ಆ ಮರಗಳು ಜಾಸ್ತಿ ಹೈಟ್ ಆಗಲ್ಲ, ಅಷ್ಟೇ ಹೈಟಲ್ಲಿ ನಿಂತಿರುತ್ತವು. ಸೊ ದೀಸ್ ಆರ್ ಕಾಲ್ಡ್ ಎಸ್ ಬಾನ್ಸಾಯ್ ಟ್ರೀಸ್. ತುಂಬ ಫೇಮಸ್ಸು ಬಾನ್ಸಾಯ್ ಟ್ರೀಸ್. ಸೊ ಇಲ್ಲಿ ನೋಡ್ಬೋದು ನೀವು, ರಾಮೋಜಿ ಫಿಲ್ಮ್ ಸಿಟಿ ಅಂತಲೇ ಒಂದು ಗಾರ್ಡನ್ ಮಾಡಿದ್ದಾರೆ, ವಿಚ್ ಈಸ್ ಆಲ್ಸೋ ಎ ನ್ಯೂ ಅಟ್ರಾಕ್ಷನ್. ಇದೇ ಹವಾ ಮೆಹಲ್. ಬಾಹುಬಲಿಯಲ್ಲೂ ಈ ಪ್ಯಾಲೇಸ್ ಒಂದು ಶಾಟ್ ಇದೆ, ಮತ್ತು ಎಷ್ಟೋ ಮೂವೀಸಲ್ಲಿ ಈ ಪ್ಯಾಲೇಸ್ ಶಾಟ್ ಇದೆ. ಇದಾದಮೇಲೆ ವಿ ವೆಂಟ್ ಟು ಒನ್ ಆಫ್ ದ ಬೆಸ್ಟ್ ಅಟ್ರಾಕ್ಷನ್ಸ್ ವಿಚ್ ವಾಸ್ ದ ವೈಲ್ಡ್ ವೆಸ್ಟ್ ಸ್ಟಂಟ್ ಶೋ. ಇಲ್ಲಿ ನೀವು ನೋಡ್ಬೋದು ದಿ ಸ್ಟಂಟ್ ಪೀಪಲ್ ಹೌ ದೇ ಆ್ಯಕ್ಟ್. ಸೊ ದ ಹೋಲ್ ಶೋ ಇತ್ತಲ್ಲ, ಅದೊಂದು ಅರ್ಧ ಗಂಟೆ ಅಷ್ಟೊತ್ತಿತ್ತು. ಬಟ್ ನಾವು ಎಷ್ಟೋ ಇವೆಂಟ್ಸ್ನ ಕ್ಯಾಪ್ಚರ್ ಮಾಡಿಲ್ಲ. ಕೆಲವೆಲ್ಲ ಇವೆಂಟ್ಸು ನೀವು ಖುದ್ದಾಗ ಅಲ್ಲಿ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು. ಸೊ ಲಿಟ್ರಲಿ 1980s 1990s ಹೀಗೆ ಸ್ಟಂಟ್ಮನ್ನ ಯೂಸ್ ಮಾಡ್ತಿದ್ರು. ಇವಾಗ ಗ್ರಾಫಿಕ್ಸು, ರೋಪ್ಸು ಅವೆಲ್ಲ ಬಂದುಬಿಟ್ಟು ಸೇಫ್ಟಿ ಮೆಷರ್ಸ್ ಎಷ್ಟೋ ಇಂಪ್ರೂವ್ ಆಗಿದೆ. ಆದರೆ ಮುಂಚೆ ಇಷ್ಟೊಂದು ಇರ್ತಿರಲಿಲ್ಲ ಸೇಫ್ಟಿ ಮೆಷರ್ಸ್. ಸೊ ದೇ ವರ್ ಆ್ಯಕ್ಚುಲಿ ಲೂಸಿಂಗ್ ದೇರ್ ಲೆಗ್ಸ್. ಎಷ್ಟೋ ಜನಕ್ಕೆ ಸ್ಪ್ಯಾಸಮ್ ಆಗ್ತಿತ್ತು, ಎಷ್ಟೋ ಜನಕ್ಕೆ ಸರ್ಜರೀಸ್ ಆಗ್ತಿತ್ತು. ಆ ಥರ ಕಷ್ಟದಲ್ಲಿ ಸ್ಟಂಟ್ಮ್ಯಾನ್ ಬಾಳ್ತಿದ್ರು. ಅದನ್ನೇ ತೋರಿಸಿರೋದು ಆ ವೈಲ್ಡ್ ವೆಸ್ಟ್ ಸ್ಟಂಟ್ ಶೋ ಅಲ್ಲಿ. ಸೊ ನೆಕ್ಸ್ಟ್ ನಾವು ಫಂಡುಸ್ತಾನ್ ಅನ್ನೋ ಒಂದು ಫನ್ ಡೆಸ್ಟಿನೇಷನ್ ಎಕ್ಸ್ಪೀರಿಯನ್ಸ್ ಇತ್ತು, ಅಲ್ಲಿಗೆ ಬಂದ್ವಿ. ಎಷ್ಟೋ ಮಕ್ಕಳೆಲ್ಲ ಬರ್ತಾರಲ್ಲ ಟೂರಿಸ್ಟು, ಅವ್ರಿಗೆಲ್ಲ ಒಂದು ಫನ್ ಈವೆಂಟ್ಸ್ ಇರಲಿ ಅಂತ ಈ ಫಂಡುಸ್ತಾನ್ನ ಕ್ರಿಯೇಟ್ ಮಾಡಿರೋದು. ಇಲ್ಲೂ ಕೂಡ ಒಂದು ಶೋ ಇತ್ತು. ಆ ಶೋ ಹೇಗಿತ್ತು ನೋಡೋಣ ಬನ್ನಿ ಎಲ್ಲರೂ. ಸೊ ನೋಡಿದ್ರಲ್ಲ, ಹೌಸ್ಫುಲ್ ಶೋ. ಇದಾದಮೇಲೆ ನಾವು ಬೋರಾಸುರ ಅಂತ ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅಷ್ಟೇನು ಭಯ ಬರ್ಸಲ್ಲ ನಿಮಗೆ. ಬಟ್ ಈ ಫಿಲ್ಮ್ಸ್ ನೋಡಿರ್ತೀರಲ್ಲ, ಈ ಫಾರೆಸ್ಟ್ ಅಡ್ವೆಂಚರ್ ಫಿಲ್ಮ್ಸ್, ಇಂಡಿಯಾನಾ ಜೋನ್ಸ್, ಜುಮಾನ್ಜಿ. ಸೊ ಆ ಫಿಲ್ಮ್ಸ್ದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಈ ಬೋರಾಸುರದಲ್ಲಿ ನೋಡಿದ್ವಿ. ಮುಗಿಸ್ಕೊಂಡು ಹಾಗೆ ನಮ್ಮ ಟ್ರೈನ್ ತುಂಬಾ ಅರ್ಲಿ ನೈಟಲ್ಲೇ ಇತ್ತು. ಸೊ ನಾವು ಊಟ ಕೂಡ ಮಾಡಿಲ್ಲ. ವಿ ಆಲ್ ವೆಂಟ್ ಟು ಹೈದರಾಬಾದ್ಸ್ ರೈಲ್ವೆ ಸ್ಟೇಷನ್. ಅಲ್ಲಿಂದ ಸೀದಾ ಟ್ರೈನ್ ಹೊತ್ಕೊಂಡು ವಿ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ದಿಸ್ ವಾಸ್ ಅವರ್ ಎಕ್ಸ್ಪೀರಿಯನ್ಸ್ ಅಟ್ ರಾಮೋಜಿ ಫಿಲ್ಮ್ ಸಿಟಿ. ನೀವು ನೋಡ್ಬೋದು ಬೆಳಿಗ್ಗೆ ಕೂಡ ಆಗೋಗ್ಬಿಟ್ಟಿದೆ ಆ್ಯಂಡ್ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಆಲ್ಸೋ. ಸೊ ಈ ಹೈದರಾಬಾದ್ ವ್ಲಾಗ್ಸ್, ಆಲ್ ದಿ 3 day ವ್ಲಾಗ್ಸ್ ನಮ್ಮದು ತುಂಬ ಹೈಲಿ ಎಡಿಟೆಡ್ ವ್ಲಾಗ್ಸ್. ಸುದಿ ತುಂಬಾ ಕಷ್ಟಪಟ್ಟಿದ್ದಾನೆ ಇದಕ್ಕೆ. ಸೊ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ ಇದಕ್ಕಿರಬೇಕು. ಸೊ ದಟ್ ವಿ ಕ್ಯಾನ್ ಚರ್ನ್ ಔಟ್ ಮೋರ್ ವ್ಲಾಗ್ಸ್ ವಿತ್ ಯು ಗೈಸ್. ಅವರ್ more demanding vlog is coming soon. So ಅದಕ್ಕೋಸ್ಕರ please like, share and subscribe. Thank you so much.